ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಅತಿಥಿಗಳನ್ನು ಮನಪೂರ್ವಕವಾಗಿ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತುಗಳನ್ನಾಡಲಿದ್ದಾರೆ ವಿನ್ನರ್ಸ್ ಸಮೂಹ ಸಂಸ್ಥೆಯ ಸಂಸ್ಥಾಪಕರಾದ ಡಾಕ್ಟರ್ ಶಿವರಾಜ್ ಕಬ್ಬೂರ್ ಇವರಿಂದ. ಕಬ್ಬೂರ್ ಎಜುಕೇಷನ್ ಸೊಸೈಟಿ ವಿನ್ನರ್ಸ್ ಸಮೂಹ ಸಂಸ್ಥೆಗಳು ವತಿಯಿಂದ ಈ ದಿನ ವಿನ್ನರ್ಸ್ IAS KS ತರಬೇತಿ ಕೇಂದ್ರ ಹಾಗೂ ಪ್ರಥಮ ದರ್ಜೆ ಕಾಲೇಜಿನ ನೂತನ ಉದ್ಘಾಟನಾ ಸಮಾರಂಭದಲ್ಲಿ ನಾವು ನೀವೆಲ್ಲ ಉಪಸ್ಥಿತರಿದ್ದೇವೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮತ್ತು ಈ ನೂತನ ಕಟ್ಟಡವನ್ನು ಪರಮ ಪೂಜ್ಯರು ಕೆಲವೇ ಕ್ಷಣಗಳಲ್ಲಿ ಬಂದು ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಅವರ ಸೂಚನೆಯ ಮೇರೆಗೆ ನನಗೀಗ ತಾನೇ ಅವ್ರು ಫೋನ್ ಮಾಡಿ ಹೇಳಿದರು, ನಾನು ಬರ್ತಾ ಇದ್ದೀನಪ್ಪ, ನೀವು ಸ್ಟಾರ್ಟ್ ಮಾಡ್ಬೋದು ಅಂತ. ಆ ನಿಟ್ಟಿನಲ್ಲಿ ಅವರ ಸೂಚನೆ ಮೇರೆಗೆ ನಾವು ಇವತ್ತು ಕಾರ್ಯಕ್ರಮವನ್ನು ಶುರು ಮಾಡಿದ್ದೇವೆ. ಮತ್ತು ನಾವು ಈ ಕಾರ್ಯಕ್ರಮ ಶುರು ಮಾಡಿದ್ರಿಂದ ಮತ್ತೆ ಎಲ್ಲರಿಗೂ ಮಾತನಾಡಲಿಕ್ಕೆ ಹೆಚ್ಚು ಅವಕಾಶ ಸಿಗುತ್ತೆ ಅಂತೇಳಿ ನಾನಾದರೂ ಈ ಸಂದರ್ಭದಲ್ಲಿ ಭಾವಿಸ್ತೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವರು ನಮ್ಮ ಡಾಕ್ಟರ್ HV ವಾಮದೇವಪ್ಪ ಸರ್ ಅವರು ನನ್ನ ವಿದ್ಯಾಗುರುಗಳು, ನಮ್ಮ ಸಂಸ್ಥೆಯ ಶೈಕ್ಷಣಿಕ ಸಲಹೆಗಾರರು. ವಿನ್ನರ್ ಸಮೂಹ ಸಂಸ್ಥೆಗಳಲ್ಲಿ ಯಾವುದೇ ಒಂದು ಚಟುವಟಿಕೆ ನಡೆದರೆ ಅವರು ಯಾವಾಗಲೂ ಇಲ್ಲಿ ಉಪಸ್ಥಿತರಿರ್ತಾರೆ. ನಮ್ಮ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿದಂಥ ಹುಡುಗರು ನನಗೆ ಹೇಳ್ತಾ ಇರ್ತಾರೆ, ನಿಮ್ಮ ಗುರುಗಳು ಯಾವಾಗಲೂ ನಿಮ್ಮ ಜೊತೆ ಇರ್ತಾರೆ ಅಂತ. ಪ್ರತಿಯೊಬ್ಬರ ಜೀವನದಲ್ಲಿ ಒಬ್ಬ ಗುರು ಮತ್ತು ಗುರಿ ಇರಬೇಕು. ಆ ನಿಟ್ಟಿನಲ್ಲಿ ನಮಗೆ ನಾನೇನಾದ್ರು ಸಾಧಿಸಬೇಕು ಅಂತ ಹೊರಟಾಗ ನಮ್ಮ ಗುರಿಗೆ ಹಿಂದೆ ಗುರುವಾಗಿರ್ತಕ್ಕಂಥವ್ರು ಡಾಕ್ಟರ್ HV ವಾಮದೇವಪ್ಪನವರು. ಆ ನಿಟ್ಟಿನಲ್ಲಿ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ನನ್ನ ಬೆನ್ನು ತಟ್ಟಿ ಪ್ರೋತ್ಸಾಹಿಸ್ತಕ್ಕಂಥವ್ರು. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ವೇದಿಕೆಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ನಾನು ಬಯಸ್ತೇನೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥವ್ರು, ನಾನು ಇಂಥದ್ದೊಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನಾನು ಡಾಕ್ಟರ್ C ಸೋಮಶೇಖರ್ ಸರ್ ಅವರನ್ನ ಕೇಳ್ಕೊಂಡಾಗ, ನಿವೃತ್ತ IAS ಅಧಿಕಾರಿಗಳು, ಅಧ್ಯಕ್ಷರು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಮೈಸೂರು ಅವರನ್ನು ನಾನು ಕೇಳ್ಕೊಂಡಾಗ ಅವರು ಭಾಳ ಸೌಹೃದದಿಂದ ಒಪ್ಪಿ, ನೀವು ಯಾವ ಥರ ಕಾರ್ಯಕ್ರಮ ಮಾಡಿ ನಾನು ಈ ಕಾರ್ಯಕ್ರಮಕ್ಕೆ ಬರ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ, ನಾವು ಕಂಡ ತಕ್ಷಣ ನಮಗೆ ಗುರುತಿಸಿ ಮಾತನಾಡಿಸ್ತಕ್ಕಂಥವ್ರು. ಮತ್ತು ಯಾವುದೇ ವೇದಿಕೆಗಳಲ್ಲಿದ್ದರೆ ಯೂತ್ಸನ್ನು ಎನ್ಕರೇಜ್ ಮಾಡ್ತಕ್ಕಂಥವ್ರು. ನನಗೆ ಯಾವಾಗಲೂ ನಾನು ಯುವ ಘಟಕಕ್ಕೆ ನಾನು ಅಪಾಯಿಂಟ್ ಮಾಡಿದಾಗಿಂದ ಅವ್ರು ನಾನು ನೋಡ್ತಾ ಇದ್ದೀನಿ. ಪ್ರತಿ ಬಾರಿ ಬಂದಾಗ ನಮ್ಮ ಹೆಸರಿಡಿದು ಕರೆದು ನಮ್ಮನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ಯುವಕರು ಮುಂದೆ ಬರಲಿಕ್ಕೆ ಏನೆಲ್ಲ ಸಹಾಯಗಳು ಬೇಕು ಮತ್ತು ಯುವಕರು ಕಾಯಕದಲ್ಲಿ ತೊಡಗಲಿಕ್ಕೆ ಏನೆಲ್ಲ ಅವಕಾಶಗಳಿದೆ ಅನ್ನೋದನ್ನು ನಮಗೆ ಮಾರ್ಗದರ್ಶನ ಮಾಡ್ತಕ್ಕಂಥವ್ರು ನಮ್ಮ ಡಾಕ್ಟರ್ C ಸೋಮಶೇಖರ್ ಸರ್ ಅವರು ಇಂದು ನಮ್ಮ ಜೊತೆಲಿದ್ದಾರೆ, ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿದ್ದಾರೆ. ಅವರಿಗೆ ವೇದಿಕೆ ಪರವಾಗಿ, ಕಾರ್ಯಕ್ರಮದ ಪರವಾಗಿ, ಎಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಈ ಕಾರ್ಯಕ್ರಮದ ಮತ್ತೋರ್ವ ಅತಿಥಿಗಳು PV ಭೈರಪ್ಪನವರು, IRS ಉಪ ಆಯುಕ್ತರು, ಕೇಂದ್ರ ತೆರಿಗೆ ಇಲಾಖೆ ಬೆಂಗಳೂರು. ಇವರು ನಮ್ಮ ಸ್ನೇಹಿತರು ಕೂಡ ಹೌದು. ಇವರು ನಮ್ಮ ಎಲ್ಲ ಕಾರ್ಯಕ್ರಮಗಳ ಹಿಂದಿನ ದೊಡ್ಡ ಕಾರ್ಯಕ್ರಮದಲ್ಲಿ, ನಮ್ಮ ಅಕಾಡೆಮಿದ ಮಾಡಿದಂಥ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಅವರು ಬಹಳಷ್ಟು ವಿಚಾರಗಳನ್ನು ಬೆಂಗಳೂರಿನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಧ್ಯಯನ ನಡೆಸ್ತಕ್ಕಂಥ ವಿದ್ಯಾರ್ಥಿಗಳ ಬಗ್ಗೆ, ಅವರ ಮನಸ್ಥಿತಿಗಳ ಬಗ್ಗೆ, ಇವತ್ತು ವಿದ್ಯಾರ್ಥಿಗಳಿಗೆ ಏನೆಲ್ಲ ಬೇಕಾಗ್ತದೆ, ಏನು ನಾವು ಕೊಟ್ಟರೆ ಸರಿ ಹೋಗ್ತದೆ ಅಂತ ಅವರ ಮಾರ್ಗದರ್ಶನದಲ್ಲಿ ಒಂದು ಪತ್ರಿಕೆ ನಡೆಯುತ್ತೆ, ಸ್ಪರ್ಧಾ ಅರಿವು ಅಂತಕ್ಕಂಥ ಪತ್ರಿಕೆ. ಆ ಪತ್ರಿಕೆ ಓದಿದ್ರೆ ಗೊತ್ತಾಗುತ್ತೆ ಅವರ ಆಳವಾದಂಥ ಜ್ಞಾನ ಎಷ್ಟಿದೆ ಅಂತಕ್ಕಂಥದ್ದನ್ನು. ಈ ನಿಟ್ಟಿನಲ್ಲಿ ಅವರು ಪ್ರತಿ ಬಾರಿ ಓದಲಿಕ್ಕೆ ಇರ್ಬೋದು, ಅವರು ಸಹ ಭಾಳ ಮಧ್ಯಮ ವರ್ಗದಿಂದ, ಬಡ ಕುಟುಂಬದಿಂದ ಬಂದಂಥವ್ರು. ಕೋಲಾರದ ಜಿಲ್ಲೆಯವರು. ಆ ಭಾಗದಿಂದ ಬಂದು KS ಅಧಿಕಾರಿಯಾಗಿ, IAS ಅಧಿಕಾರಿಯಾಗಿ, IRS ಅಧಿಕಾರಿಯಾಗಿ ಈಗ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಅವ್ರಿಗಿನ್ನೂ ಕೆಲವರೆಲ್ಲ ಅಧಿಕಾರಿ ಆದ ತಕ್ಷಣ ಓದೋದು ಬಿಟ್ಬಿಡ್ತಾರೆ. ಅವ್ರಿಗಿನ್ನೂ ಓದುವ ಹುಚ್ಚು ಕಡಿಮೆ ಆಗಿಲ್ಲ. ಹಾಗಾಗಿ ಇನ್ನೂ ಹೆಚ್ಚು ಓದಬೇಕು ಅಂತ, ಮತ್ತೆ ಹೆಚ್ಚು ಪುಸ್ತಕಗಳನ್ನ ಬರಿಬೇಕು ಅಂತಕ್ಕಂಥದ್ದು ಅವರ ಮಾರ್ಗದರ್ಶನದ ಅನೇಕ ವಿದ್ಯಾರ್ಥಿಗಳು ಇವತ್ತು ಅಧಿಕಾರಿಗಳು ಟ್ರೈನ್ ಆಗ್ತಾರೆ. ನಾಟ್ ಓನ್ಲಿ ಸ್ಟೂಡೆಂಟ್ಸ್ ಆಸ್ ವೆಲ್ ಆಸ್ ಎನ್ ಆಫೀಸರ್ಸ್ ಟ್ರೈನ್ ಆಗ್ತಾ ಇದ್ದಾರೆ. ಅವರು ಈ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ, ಈ ಕಾರ್ಯಕ್ರಮದ ಮೆರಗು ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ, ಮತ್ತು ನಮ್ಮ ವಿದ್ಯಾರ್ಥಿಗಳೆಲ್ಲರಿಗೂ ಒಂದು ಮಾರ್ಗದರ್ಶನ ಸಿಗುತ್ತೆ ಅಂತಕ್ಕಂಥದ್ದು. ನಾನು ಯಾವತ್ತೇ ಕಾರ್ಯಕ್ರಮಕ್ಕೆ ಒಂದು ಸಾರಿ ಕರೆದ್ರೆ ಮತ್ತೆ ಫೋನ್ ಮಾಡೋ ಅವಶ್ಯಕತೆ ಇಲ್ಲ ಅವರಿಗೆ. ಅವ್ರು ಯಾವಾಗಲೂ ನಮಗೆ ಕಾಯಂ ಅತಿಥಿ. ಕಬ್ಬೂರ್ ಸರ್ ಒಂದು ಫೋನ್ ಮಾಡಿದ್ದಾರೆ ಅಂದರೆ ನಮ್ಮ ಶಿಷ್ಯಂದ್ರೆ ಹೇಳಿದರೆ ಸಾಕು, ಅವರು ಕಾರ್ಯಕ್ರಮಕ್ಕೆ ಬರ್ತಿರ್ತಾರೆ. ಬರೆದ ನನಗೇನೋ ಒಂದು ಸಣ್ಣ ಫೋನ್ ಮಾಡಿಲ್ಲ ಅವರು, ನಾನು ಬರ್ತಾ ಇದ್ದೀನಿ, ಓದೆ, ಎಲ್ಲಿದ್ದೀನಿ, ಎಲ್ಲಿಗೆ ಬರಬೇಕು, ನೇರವಾಗಿ ಅವ್ರು ಬಂದಿದ್ದಾರೆ. ಅಂಥ ಸರಳರು, ಸಜ್ಜನರು ಈ ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥದ್ದು ನನಗೆ ಹೆಮ್ಮೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಇರ್ತಾ, ಈ ಕಾರ್ಯಕ್ರಮದ ಪರವಾಗಿ, ನಿಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಕಾರ್ಯಕ್ರಮದಲ್ಲಿ ಮತ್ತೋರ್ವರು ಉಪಸ್ಥಿತರಿರ್ತಕ್ಕಂಥವ್ರು ನನ್ನ ಜನ್ಮದಾತರು. ಅವರು ಏನು ಪದ ಇಲ್ಲ ಹೇಳಕ್ಕೆ, ಐ ಡೋಂಟ್ ಹ್ಯಾವ್ ಎನಿ ವರ್ಡ್ಸ್. ಫಾದರ್ ಬಗ್ಗೆ ಹೇಳೋದು ತುಂಬ ಕಷ್ಟ. ಹಾಗಾಗಿ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತೇನೆ. ಈ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಉಪಸ್ಥಿತರಿದ್ದಾರೆ. ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದ B ವಾಮದೇವಪ್ಪನವರು, ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ
ಪರಮೇಶಪ್ಪ ಸರ್ ಅವರು, ನಮ್ಮ ಗುರುಗಳಾಗಿರ್ತಕ್ಕಂಥ ಶಾಂತವೀರಪ್ಪ ಸರ್ ಅವರು, ಪಟ್ಟಣ್ ಶೆಟ್ಟಿ ಸರ್ ಅವರು, ಅನೇಕ ಶರಣ ಸಾಹಿತ್ಯ ಬಳಗದ ಸ್ನೇಹಿತರು, ಕನ್ನಡ ಸಾಹಿತ್ಯ ಬಳಗದ ಸ್ನೇಹಿತರು, ಮತ್ತು ನಮ್ಮ ಚಿಕ್ಕಮಗಳೂರಿನ MNM ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ನಮ್ಮ ಗಣೇಶ್ ಸರ್ ಅವರು, ಮತ್ತು ನಾನು ಭಾಳ ಜನ ಹೆಸರು, ನಮ್ಮ ಈಶ್ವರಪ್ಪ ಸರ್ ಅವರು, ನಮ್ಮ ಶರಣ ಸಾಹಿತ್ಯ ಪರಿಷತ್ತಿನ ಅನೇಕ ಎಲ್ಲ ರಾಜ್ಯದ ಗಾಂಜಿ ಸರ್ ಅವರು, ಮತ್ತು ನನ್ನ ಬಂಧುಗಳು ಎಲ್ಲರೂ ಇದ್ದಾರೆ. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಸ್ವಾಗತವನ್ನು ನಾನು ಕೋರ್ತೇನೆ. ಕದಳಿ ವೇದಿಕೆ ಎಲ್ಲ ಮಹಿಳೆಯರಿಗೆ, ನನ್ನ ಸೋದರಿಗೂ ಸಹ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತೇನೆ. ನಾನು ಈ ಕಾರ್ಯಕ್ರಮದಲ್ಲಿ ತುಂಬ ಮಾತಾಡಬೇಕಿತ್ತು, ಅದೇನೋ ಗೊತ್ತಾಗಲಿಲ್ಲ, ನನಗೆ ಮಾತಾಡೋಕ್ಕಾಗಲಿಲ್ಲ. ಮೈಕ್ ಹಿಡಿದು ಗಂಟೆಗಟ್ಟಲೆ ಭಾಷಣ ಹೊಡೆಯುವಂಥ, ಮತ್ತು ಕ್ಲಾಸ್ ರೂಮಲ್ಲಿ ಗಂಟೆಗಟ್ಟಲೆ ಹುಡುಗರು ಸಾಕು ಅಂದ್ರೆ ಬಿಡಲ್ಲ ನಾವು. ಸರ್ ಟೈಮ್ ಆಗೈತೆ ಅಂದರೆ ಬಿಡೋದಲ್ಲ, ಮತ್ತೆ ಚಾಲೂ ಮಾಡ್ತಿರ್ತೀವಿ. ಕೆಲವು ಸಂದರ್ಭಗಳಲ್ಲಿ ಅನಿವಾರ್ಯವಾಗಿ ಮಾತನಾಡಲಿಕ್ಕೆ ಕಷ್ಟ ಆಗ್ತದೆ. ಅಂಥದ್ದೊಂದು ಸಂದರ್ಭ ನನಗಿದಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ಪ್ರಾಸ್ತಾವಿಕವಾಗಿ ಕೆಲವು ವಿಷಯಗಳನ್ನು ಹೇಳಬೇಕು ಅಂತ ನಮ್ಮ ಪ್ರಶಾಂತ್ ಸರ್ ಹೇಳಿದರು. ಇನ್ನು ಭಾಳರದ್ದು ಇಲ್ಲಿ ಭಾಳ ಜನದ ಹೆಸರು ಹೇಳ್ಬೇಕು, ನಾನು ಹೇಳೋಕ್ಕಾಗಿಲ್ಲ, ಅವ್ರಿಗೆಲ್ಲ ನಾನು ಮನದಾಳದಲ್ಲೇ ಹೇಳಿದ್ದೀನಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ, ಈ ವಿನ್ನರ್ಸ್ ಕರಿಯರ್ ಅಕಾಡೆಮಿ ಪ್ರಾರಂಭ ಆಗಿದ್ದು 2008ರಲ್ಲಿ. 2008ರಲ್ಲಿ ಆಗಾಗ ಸ್ಪರ್ಧಾತ್ಮಕ ಪರೀಕ್ಷೆಗಳು ನಡೀತಾ ಇದ್ದ ಸಂದರ್ಭದಲ್ಲಿ ಆಗಾಗ ಮಾತ್ರ ನಾನು ಪ್ರಾರಂಭ ಮಾಡ್ತಾಯಿದ್ದೆ. ಅದಾದಮೇಲೆ 2009ಕ್ಕೆ ನನ್ನ ವಿದ್ಯಾಗುರುಗಳಾದ ವಾಮದೇವ್ ಸರ್ ಅವರು ಒಂದು ಅಧಿಕೃತವಾಗಿ ಈ ಸಂಸ್ಥೆಯನ್ನು ಉದ್ಘಾಟನೆ ಮಾಡಿದರು. ಅದು 2009 ಜೂನ್ 2. ಅಲ್ಲಿವರೆಗೆ ಹೆಂಗಾಗಿತ್ತು ಹಿಂದಿನವರೆಗೆ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಬಂದಾಗ ಮಾತ್ರ ನಾವು ನಡೆಸ್ತಾ ಇದ್ವಿ. ಅದಾದಮೇಲೆ ನಾವು ಬಿಟ್ಬಿಡ್ತಿದ್ವಿ. ನಿರಂತರವಾಗಿ ಒಂದು ತರಬೇತಿ ಕೇಂದ್ರ ಮಾಡಿದ್ದು 2009 ಜೂನ್ 2ರಿಂದ. ನನಗೂ ಅನೇಕ ಸಂದರ್ಭಗಳು ಬಂತು, ಇನ್ನೇನು ನಡೆಸೋಕ್ಕಾಗಲ್ಲ, ಇದನ್ನು ಇನ್ನೇನು ಕೀ ಹಾಕ್ಬಿಡೋದೆ ಅಂಥ ಸಂದರ್ಭಗಳನ್ನು ಸಹ ಎದುರಿಸಿ ನಾವು ಈ ಸಂಸ್ಥೆಯನ್ನು ಭಾಳ ಕಷ್ಟಪಟ್ಟು ಕಟ್ಟಿದ್ವಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ, ನಿಮ್ಮೆಲ್ಲರ ಆಶೀರ್ವಾದದಿಂದ ಇದೆಲ್ಲ ನಡೀತಿದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತು ಮುಗಿಸ್ತೇನೆ. ಧನ್ಯವಾದ. ಸರ್ವರನ್ನು ಮನಪೂರ್ವಕವಾಗಿ ಸ್ವಾಗತಿಸಿದಂತಹ ಈ ಸಂಸ್ಥೆಯ ಸಂಸ್ಥಾಪಕರಾದಂಥ ಡಾಕ್ಟರ್ ಶಿವರಾಜ್ ಕಪೂರ್ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು.